ಭಗವದ್ಗೀತೆ ವರ್ಣ ವ್ಯವಸ್ಥೆಯನ್ನು ಉಳಿಸುವಂಥ ಒಂದು ಪ್ರಯತ್ನವಾಗಿದೆ. ಕೃಷ್ಣನಿಗೆ ಇಷ್ಟೊಂದು ಕುಟುಂಬಗಳು ನಾಶ ಆಗ್ತಿದೆ ಅನ್ನುವಂಥ ಕಾಳಜಿನೇ ಇಲ್ಲ. ಭಗವದ್ಗೀತೆಯ ಸಿದ್ಧಾಂತ ಯಾವುದೋ ಅದಕ್ಕೆ ಈ ಭಾಗ ಒಪ್ಪಿಗೆ ಅಲ್ಲ. ಕೃಷ್ಣ ಯುದ್ಧ ಮಾಡುವಂತಲೇ ಅಲ್ವಾ ಮುಂದಿನ 17 ಅಧ್ಯಾಯಗಳಲ್ಲಿ ಹೇಳಿದ್ದು. ಅರ್ಜುನನ ಅಭಿಪ್ರಾಯವನ್ನ ಕೃಷ್ಣ ಒಪ್ಪಿ ನೀನು ಹೇಳಿದ್ದು ಸರಿ ಇದೆ ಅರ್ಜುನ, ರಥ ತಗೊಂಡು ಮನೆಗೆ ಹೋಗೋಣ ಅಂತ ಹೊರಟಿದ್ರೆ ಕೃಷ್ಣ ಈ ಅಭಿಪ್ರಾಯ ನಿಲ್ತಾ ಇತ್ತು. ಆದರೆ ಕೃಷ್ಣ ಅದಲ್ಲ ಹೇಳಿದ್ದು. ಇವರು ಕೊಡುವ ಕಾರಣ ಇದೆಯಲ್ಲ ಅದು ನಿಂತ್ಕೊಂಡೇ ಇಲ್ಲ. ಕೃಷ್ಣ ಯುದ್ಧ ಯಾಕೆ ಮಾಡಬೇಕು ಅಂತ 17 ಅಧ್ಯಾಯದಲ್ಲಿ ಹೇಳಿದ. ಯಾವುದೋ ಒಂದು ಅಂಶವನ್ನ ಇಟ್ಟುಕೊಂಡು ಇದೇ ಸಿದ್ಧಾಂತ ಅಂತ ಹೇಳೋದು ಹೊರಡೋದಲ್ಲ. ವರ್ಣ ವ್ಯವಸ್ಥೆ ಅನ್ನುವ ವಿಭಾಗ ಏನಿದೆ, ವಿಭಾಗ ಬೇರೆ, ತಾರತಮ್ಯ ಬೇರೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಭಗವದ್ಗೀತೆ ಇವತ್ತು ಅನೇಕ ರೀತಿಯಲ್ಲಿ ಅನೇಕ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಸೌದಿ ಅರೇಬಿಯಾದಂಥ ದೇಶದಲ್ಲಿ ಭಗವದ್ಗೀತೆಯನ್ನು ಅಲ್ಲಿನ ಪಠ್ಯಗಳಲ್ಲಿ ಸೇರಿಸುವಂಥ ಪ್ರಯತ್ನಗಳು ಆಗ್ತಾ ಇವೆ. ಅದನ್ನು ಅಲ್ಲಿನ ಸರ್ಕಾರ ಕೂಡ ಒಪ್ಕೊಂಡಿದೆ. ಅನೇಕ ದೇಶಗಳಲ್ಲಿ ಭಗವದ್ಗೀತೆಯ ಬಗ್ಗೆ ಅನೇಕ ಉಪನ್ಯಾಸ ಕಾರ್ಯಕ್ರಮಗಳು ಯಾವುದೇ ಒಂದು ತಾರತಮ್ಯ ಇಲ್ಲದೆ ನಡೀತಾ ಇದೆ. ಆದರೆ ಭಾರತದಲ್ಲಿ ಕೆಲವರಿಗೆ ಭಗವದ್ಗೀತೆ ಅಂತಂದರೆ ಒಂದು ರೀತಿ ಮೈ ಪರ್ಚ್ಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ. ಇತ್ತೀಚೆಗೆ ಅನೇಕ ವಿದ್ಯಮಾನಗಳು ಕರ್ನಾಟಕದಲ್ಲೂ ನಡೀತು. ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಭಗವದ್ಗೀತೆ ಬಗ್ಗೆ ಒಂದು ವಿಚಾರಣಾ ಸಂಕಿರಣ ಮಾಡಿದ್ದಕ್ಕೇ ಸಾಕಷ್ಟು ವಾದ ವಿವಾದಗಳು ಹುಟ್ಕೊಂಡಿತ್ತು. ಭಗವದ್ಗೀತೆ ಅನ್ನುವಂಥದ್ದು ವರ್ಣ ವ್ಯವಸ್ಥೆಯನ್ನು ಪ್ರತಿಪಾದಿಸುತ್ತೆ. ಭಗವದ್ಗೀತೆ ಅನ್ನೋದು ದಲಿತ ವಿರೋಧಿ, ಭಗವದ್ಗೀತೆ ಪುರೋಹಿತಶಾಹಿ ಕಲ್ಪನೆಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬುತ್ತೆ, ಹೀಗೆ ಒಂದಲ್ಲ ಒಂದು ಭಗವದ್ಗೀತೆ ಹಿಂಸೆಯನ್ನು ಪ್ರಚೋದಿಸುತ್ತೆ. ಈ ಥರ ಒಂದೊಂದೇ ಭಗವದ್ಗೀತೆ ಬಗ್ಗೆ ಪುಂಖಾನುಪುಂಖವಾಗಿ ಮಾತುಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಹಲವಾರು ಪುಸ್ತಕಗಳು ಕೂಡ ಬಂದ್ಬಿಟ್ಟಿವೆ. ತಾವು ಪ್ರಗತಿಪರರು ಅಂತ ಅನ್ನಿಸ್ಕೊಂಡವರು, ತಾವು ವಿದ್ವಾಂಸರು ಅಂತ ಅನ್ನಿಸ್ಕೊಂಡವರು ಅನೇಕರು ಅನೇಕ ರೀತಿಯ ಪುಸ್ತಕಗಳನ್ನು ಬರೆದು ಬಿಟ್ಟಿದ್ದಾರೆ. ಭಗವದ್ಗೀತೆಯ ಹುಳುಕುಗಳನ್ನು ನಾನು ಎತ್ತಿ ತೋರಿಸ್ತಾ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ಅವರು ಆ ಪುಸ್ತಕಗಳನ್ನು ಬರೆದಿದ್ದಾರೆ. ಸೊ ಅನೇಕ ಜನ ಈ ರೀತಿ ಭಗವದ್ಗೀತೆಯ ವಿರುದ್ಧ ಮಾತಾಡ್ತಿದ್ದಾರೆ. ಆದರೆ ವಾಸ್ತವವಾಗಿ ಈ ರೀತಿಯ ಮಾತುಗಳ ಮುಖಾಂತರ ಒಂದಷ್ಟು ಗೊಂದಲ ಸೃಷ್ಟಿಯಾಗಿದೆ ಸಮಾಜದಲ್ಲಿ. ಆ ಗೊಂದಲವನ್ನು ನಿವಾರಿಸುವಂಥ ಒಂದು ಪ್ರಯತ್ನವನ್ನು ನಾವು ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದ್ದೇವೆ. ನಮ್ಮ ಸತ್ಯಮಿಥ್ಯ ಕಾರ್ಯಕ್ರಮದ ಸರಣಿಯಲ್ಲಿ ವಿದ್ವಾನ್ ಜಗದೀಶ ಶರ್ಮ ಸಂಪ ಅವರು ಮಹಾಭಾರತದ ಅನೇಕ ವ್ಯಕ್ತಿತ್ವಗಳ ಪರಿಚಯವನ್ನು ಮಾಡಿಕೊಡ್ತಾ ಬಂದಿದ್ದಾರೆ. ಇವತ್ತು ಅವರು ಭಗವದ್ಗೀತೆಯ ಪರಿಚಯವನ್ನು ನಿಮ್ಮ ಮುಂದೆ ಇಡೋರಿದ್ದಾರೆ. ಈ ಎಲ್ಲ ಆರೋಪಗಳು, ಮಿಥ್ಯಾರೋಪಗಳಿರ್ಬೋದು, ವಾದಗಳಿರ್ಬೋದು, ಅಥವಾ ಸದುದ್ದೇಶದ ಒಂದಷ್ಟು ಕಮೆಂಟ್ಗಳಿರ್ಬೋದು, ಇದೆಲ್ಲವುಗಳ ಬಗ್ಗೆ ಜಗದೀಶ್ ಶರ್ಮ ಸಂಪ ಅವರು ತಮ್ಮದೇ ಆದ ರೀತಿಯಲ್ಲಿ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡೋರಿದ್ದಾರೆ. ಇವತ್ತು ಜಗದೀಶ್ ಶರ್ಮ ಸಂಪ ನಮ್ಮ ಜೊತೆ ಇದ್ದಾರೆ. ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್. ನಮಸ್ತೆ ಸರ್, ಭಗವದ್ಗೀತೆ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳು ಆಗ್ತಾ ಇದೆ. ಒಂದಷ್ಟು ಪುಸ್ತಕಗಳು ಬಂದಿವೆ. ನಾನಾಗಲೇ ಹೇಳಿದಾಗೆ ಒಂದು ಪುಸ್ತಕದಲ್ಲಿ ಭಗವದ್ಗೀತೆ ಒಂದು ಅವಲೋಕನ ಅಂತ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಒಂದಷ್ಟು ನಾನು ಓದಿದೆ ಕುತೂಹಲಕ್ಕೆ, ಏನು ಬರೆದಿದ್ದಾರೆ ನೋಡೋಣ ಅಂತ. ಸಾಕಷ್ಟು ವಿಚಾರಗಳನ್ನು, ಪ್ರಶ್ನೆಗಳನ್ನು ಅವರು ಆ ಪುಸ್ತಕದಲ್ಲಿ ಎತ್ತಿದರು. ಅವರದೇ ರೀತಿಯಲ್ಲಿ ಸಾಕಷ್ಟು ಜನ ಆ ರೀತಿಯ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅವರೊಬ್ಬರು ಅಂತಲ್ಲ, ಬೇಕಾದಷ್ಟು ಜನ. ಒಂದಷ್ಟು ಆ ಪ್ರಶ್ನೆಗಳಿಂದ ಒಂದಷ್ಟು ಗೊಂದಲಗಳು ಉಂಟಾಗಿರಬಹುದು ಅಂತ ನನಗನ್ನಿಸ್ತು. ಹಾಗಾಗಿ ನೀವು ಕೂಡ ಇವತ್ತು ಕೆಲವೊಂದು ಗೊಂದಲ ನಿವಾರಣೆ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮೇರೆಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ. ಮೊದಲನೇದು ನಾನು ತಗೋತೀನಿ. ಅರ್ಜುನ ವಿಷಾದ ಯೋಗ, ಅದರಲ್ಲಿ ಭಗವದ್ಗೀತೆ ವರ್ಣ ವ್ಯವಸ್ಥೆಯನ್ನು ಉಳಿಸುವಂಥ ಒಂದು ಪ್ರಯತ್ನವಾಗಿದೆ. ಆ ವಿಷಾದ ಯೋಗವನ್ನು ಓದಿದ್ರೆ ನಮಗೆ ಹಾಗನ್ಸುತ್ತೆ ಅಂತ ಕೆಲವರು ಹೇಳ್ತಾರೆ. ಅಂದರೆ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ಸಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಸ್ಯ ಚ. ಅಂದರೆ ಅವನು ಇದರಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಅರ್ಜುನ ಕೃಷ್ಣನನ್ನು ಕೇಳ್ತಾನೆ, ಯಾಕೆ ನಾನು ಯುದ್ಧ ಮಾಡಬೇಕು ಅಂತ. ಆದರೆ ಕೃಷ್ಣ ಕೊಡುವ ಉತ್ತರ ಇದೆಯಲ್ಲ, ಕೃಷ್ಣನಿಗೆ ಇಷ್ಟೊಂದು ಕುಟುಂಬಗಳು ನಾಶ ಆಗ್ತಿದೆ ಅನ್ನುವಂಥ ಕಾಳಜಿನೇ ಇಲ್ಲ. ಅಯ್ಯೋ, ಇದರಿಂದ ನಮ್ಮ ವರ್ಣ ವ್ಯವಸ್ಥೆ ಹಾಳಾಗೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಕೃಷ್ಣ ಉತ್ತರ ಕೊಡ್ತಾನೆ. ಅಂದರೆ ಭಗವದ್ಗೀತೆಯ ಆರಂಭದಲ್ಲೇ ವರ್ಣ ವ್ಯವಸ್ಥೆಯನ್ನು ಉಳಿಸುವಂತಹ ಒಂದು ಹುನ್ನಾರ ಕಾಣುತ್ತೆ ಅಂತ ಆ ಒಂದು ವಾದ ಸರಣಿ ಮುಂದುವರಿಯುತ್ತೆ. ಇದಕ್ಕೆ ನಿಮ್ಮ ವಿಶ್ಲೇಷಣೆ ಏನು? ಮೊದಲನೇದಾಗಿ ಏನು ಅಂತಂದರೆ, ಭಗವದ್ಗೀತೆ ಅಂತ ನಾವೀಗ ಮಹಾಭಾರತದ ಮಧ್ಯದಲ್ಲಿರುವ 18 ಅಧ್ಯಾಯಗಳನ್ನು ಭಗವದ್ಗೀತೆ ಅಂತ ಕರಿತಾ ಇದ್ದೀವಿ. ಇದರಲ್ಲಿ ಮೊದಲ ಅಧ್ಯಾಯ ಅರ್ಜುನ ವಿಷಾದ ಯೋಗ.
ಉಳಿದ 17 ಅಧ್ಯಾಯ ಅರ್ಜುನನ ವಿಷಾದಕ್ಕೆ ಕೃಷ್ಣ ಉತ್ತರಿಸ್ತಾ ಹೋಗೋದು. ಅಲ್ಲೂ ಅರ್ಜುನನ ಮಾತಿದೆ, ಸಂವಾದವಾಗಿ ಬೆಳೆಯುತ್ತೆ. ಆದರೆ ಮೊದಲ ಅಧ್ಯಾಯ ಏನು ಅಂತ ಅಂದರೆ ಅರ್ಜುನನಿಗೆ ವಿಷಾದ ಆಗತ್ತೆ, ಅದನ್ನು ಹೇಳುವಂಥ ಒಂದು ಅಧ್ಯಾಯ ಅದು. ಅರ್ಜುನನಿಗೆ ಯಾಕೆ ವಿಷಾದ ಆಗುತ್ತೆ ಅಂದರೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಅವನು ನಿಲ್ತಾನೆ. ಎದುರಿನಲ್ಲಿರುವ ತನ್ನವರನ್ನು ಕಂಡು ಅವನಿಗೆ ವಿಷಾದ ಆಗಿದೆ, ಅದರ ಪರಿಣಾಮವಾಗಿ ಅವನು ನಾನು ಯಾರ ಜೊತೆಗೂ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾ ಇರೋದು. ಯಾಕೆ ಯುದ್ಧ ಮಾಡೋದಿಲ್ಲ ಅಂತ ಅನ್ನೋದಕ್ಕೆ ಅರ್ಜುನ ಸಾಕಷ್ಟು ಕಾರಣಗಳನ್ನು ಕೊಡ್ತಾನೆ. ಅವನು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾನೆ. ತಾನು ಯಾಕೆ ಯುದ್ಧ ಮಾಡ್ತಾ ಇಲ್ಲ ಅಂತನ್ನೋದಕ್ಕೆ ಅವನು ಕೇವಲ ತನ್ನವರು ಅಂತ ಮಾತ್ರ ಮಾತಾಡ್ಕೊಳ್ತಾ ಇಲ್ಲ, ಅವನು ಇನ್ನಷ್ಟು ವಿಸ್ತಾರವಾಗಿ ಮಾತಾಡ್ಕೊಂಡಿದ್ದಾನೆ ಅರ್ಜುನ. ಉಳಿದ 17 ಅಧ್ಯಾಯಗಳು ಅರ್ಜುನ ಯಾಕೆ ಯುದ್ಧ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇವೆ. ಮೊಟ್ಟ ಮೊದಲ ಪ್ರಶ್ನೆ ಏನು ಅಂತ ಅಂದರೆ, ಮೊದಲ ಅಧ್ಯಾಯದಲ್ಲಿ ಈಗ ಅರ್ಜುನನ ಮಾತಿದೆಯಲ್ಲ, ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ಅನ್ನೋ ಮಾತನ್ನಿಟ್ಟುಕೊಂಡು ಈ ಯುದ್ಧದ ಪರಿಣಾಮವಾಗಿ ವರ್ಣಸಂಕರ ಆಗತ್ತೆ. ಯಾಕೆ ಅಂತ ಅಂದರೆ ಇಲ್ಲಿ ಪುರುಷರೆಲ್ಲ ಸಾಯ್ತಾರೆ ಯುದ್ಧಕ್ಕೆ ಬಂದವರು. ಆಗ ಇವರ ಸ್ತ್ರೀಯರೇನಿದ್ದಾರೆ ಅವರು ದುಷ್ಟರಾಗುತ್ತಾರೆ, ದೋಷಗ್ರಸ್ತರಾಗುತ್ತಾರೆ. ಆ ದೋಷ ಅವರಲ್ಲಿ ಬಂದಾಗ ಅದು ವರ್ಣಸಂಕರಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ಯುದ್ಧ ವರ್ಣಸಂಕರವನ್ನು ಉಂಟು ಮಾಡಿ ನರಕ ಸಿಗುವಂಥ ಪಾಪವನ್ನು ಕೊಡುತ್ತೆ ಅನ್ನುವ ಮಾತನ್ನು ಇಲ್ಲಿ ಆಡಿದೆ ಅಂತ ಇರೋದು. ಹಾಗಾಗಿ ಒಟ್ಟು ಭಗವದ್ಗೀತೆಯ ಆಶಯ ಏನು ಅಂದರೆ ವರ್ಣ ವ್ಯವಸ್ಥೆಯನ್ನು ಉಳಿಸೋದು ಅಂತ ಆರೋಪ ಇದೆಯಲ್ಲ. ಈಗ ಅರ್ಜುನ ಹೇಳ್ತಾ ಇರೋದು ಈ ಕಾರಣಕ್ಕಾಗಿ ಯುದ್ಧ ಮಾಡೋದಿಲ್ಲ ಅಂತ. ಮತ್ತು ಮುಂದೆ ಕೃಷ್ಣ ಹೇಳೋದೇನು, ನೀನು ಹೇಳಿರೋ ಕಾರಣ ಸರಿ ಇದೆ, ಯುದ್ಧ ಮಾಡಬೇಡ ಅಂತ ಹೇಳದ್ನ, ಕೃಷ್ಣ ಯುದ್ಧ ಮಾಡು ಅಂತ ಹೇಳದ್ನ. ಕೃಷ್ಣ ಯುದ್ಧ ಮಾಡು ಅಂತಲೇ ಅಲ್ವಾ ಮುಂದಿನ 17 ಅಧ್ಯಾಯಗಳಲ್ಲಿ ಹೇಳಿದ್ದು. ಆಗ ಈ ವಾದಕ್ಕೆ ಏನು ಪ್ರಾಶಸ್ತ್ಯ ಸಿಕ್ತು ಭಗವದ್ಗೀತೆಯಲ್ಲಿ ಅಂತ ಬರುತ್ತೆ. ಈ ವಾದ ಇದೆಯಲ್ಲ, ಇವ್ರು ಹೇಳ್ತಾ ಇದ್ದಾರಲ್ಲ, ವರ್ಣ ಪದ್ಧತಿಯನ್ನು ಸ್ಥಾಪಿಸೋದು ಉಳಿಸೋದು ಗೀತೆಯ ಉದ್ದೇಶ ಅನ್ನುವ ಇವರದ ಒನ್ಲೈನ್ ಆಕ್ಷೇಪ ಏನಿದೆ, ಆ ಆಕ್ಷೇಪ ಯಾವಾಗ ನಿಜ ಆಗ್ತಿತ್ತು ಅಂತ ಅಂದರೆ ಅರ್ಜುನನ ಅಭಿಪ್ರಾಯವನ್ನು ಕೃಷ್ಣ ಒಪ್ಪಿ ನೀನು ಹೇಳಿದ್ದು ಸರಿ ಇದೆ ಅರ್ಜುನ, ರಥ ತಗೊಂಡು ಮನೆಗೆ ಹೋಗೋಣ ಅಂತ ಹೊರಟಿದ್ರೆ ಕೃಷ್ಣ, ಈ ಅಭಿಪ್ರಾಯ ನಿಲ್ತಾ ಇತ್ತು. ಆದರೆ ಕೃಷ್ಣ ಅದಲ್ಲ ಹೇಳಿದ್ದು. ಕೃಷ್ಣ ಯುದ್ಧ ಯಾಕೆ ಮಾಡಬೇಕು ಅಂತ 17 ಅಧ್ಯಾಯದಲ್ಲಿ ಹೇಳ್ದ. ಒಂದು ಅಧ್ಯಾಯದಲ್ಲಿ ಒಂದು 16 ಶ್ಲೋಕಗಳಲ್ಲಿ ಅರ್ಜುನ ಯಾಕೆ ಮಾಡೋಲ್ಲ ಅಂತ ಹೇಳಿದರೆ ಇನ್ನಷ್ಟು ವಿಸ್ತಾರವಾಗಿ ಒಂದು 600 ಶ್ಲೋಕ 550-600 ಶ್ಲೋಕಗಳಲ್ಲಿ ಕೃಷ್ಣ ಯುದ್ಧ ಮಾಡಬೇಕು ಅನ್ನೋದನ್ನೇ ಹೇಳ್ತಾ ಹೋಗ್ತಾ ಇದ್ದಾನೆ. ಅದರ ಅರ್ಥ ಇವರು ಕೊಡುವ ಕಾರಣ ಇದೆಯಲ್ಲ ಅದು ನಿಂತ್ಕೊಂಡೇ ಇಲ್ಲ. ಈ ಕಾರಣ ನಿಂತ್ಕೊಂಡೇ ಇಲ್ಲ. ಇದಕ್ಕೆ ವಿರುದ್ಧವಾಗಿ ಯುದ್ಧ ನಡಿಬೇಕು ಅಂತಲೇ ಕೃಷ್ಣ ಹೇಳುವಾಗ ಈ ಮಾತನ್ನ ಇಟ್ಟುಕೊಂಡು ಭಗವದ್ಗೀತೆ ವರ್ಣ ವ್ಯವಸ್ಥೆಯನ್ನು ಉಳಿಸೋದಕ್ಕೆ ಹೊರಟಿದೆ ಅಂತ ಹೇಳೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಹಿಂದಿನ ಪದ್ಧತಿಗಳಲ್ಲೊಂದು ಪೂರ್ವಪಕ್ಷ ಸಿದ್ಧಾಂತ ಅಂತ ಒಂದು ಪದ್ಧತಿ ಇತ್ತು. ಯಾವುದೇ ವಿಷಯವನ್ನು ಹೇಳುವಾಗ, ಒಂದು ವಿಷಯವನ್ನು ನಾವು ನಿರೂಪಿಸಬೇಕು ಅಂತ ಹೊರಟಾಗ ಮೊದಲಿಗೆ ಆ ಅಭಿಪ್ರಾಯವನ್ನು ಒಪ್ಪದೇ ಇರೋರು ಏನು ಹೇಳ್ತಾರೆ ಅನ್ನೋದನ್ನು ಮೊದಲು ಹೇಳಬೇಕು. ಅದಾದ ಮೇಲೆ ಅದು ಯಾಕೆ ಸರಿಯಲ್ಲ, ಇದು ಯಾಕೆ ಸರಿ ಅಂತ ತನ್ನ ಸಿದ್ಧಾಂತವನ್ನು ಹೇಳಬೇಕು ಅನ್ನೋದೊಂದು ಕ್ರಮ ಇತ್ತು, ಪೂರ್ವಪಕ್ಷ ಸಿದ್ಧಾಂತ ಅಂತ. ಈಗ ಉದಾಹರಣೆಗೆ ತಾವು ಮೊದಲು ಏನು ಅಭಿಪ್ರಾಯ ಇದೆ ಅಂತ ಹೇಳಿದ್ರಿ, ಇದು ಪೂರ್ವಪಕ್ಷ. ಆಮೇಲೆ ನಾನು ಅದಕ್ಕೇನು ಹೇಳೋಕ್ಕೆ ಹೋಗ್ತೀನೋ ಅದು ಸಿದ್ಧಾಂತ. ಇದನ್ನೇ ಅವರು ಮಾಡ್ಬೋದು. ಈಗ ನಾನೇನು ಹೇಳಿದೇನೋ ಇದನ್ನು ಪೂರ್ವಪಕ್ಷವಾಗಿ ಇಟ್ಕೊಂಡು ಅವ್ರು ಇನ್ನೊಂದು ಸಿದ್ಧಾಂತ ಹೇಳ್ಬೋದು ಅದರಲ್ಲಿ ಅವ್ರ ಅಭಿಪ್ರಾಯವನ್ನು. ಅಂದರೆ ನಾನು ಏನನ್ನು ಹೇಳೋದಕ್ಕೆ ಹೊರಟಿದ್ದೀನೋ ಅದು ಅದಕ್ಕೆ ವಿರುದ್ಧವಾದದ್ದನ್ನು ಮೊದಲು ಮಾತಾಡ್ಕೊಳ್ತಾರೆ, ಆಮೇಲೆ ಯಾಕಲ್ಲ ಅಂತ ಹೇಳ್ತಾರೆ. ಹಾಗೆ ಭಗವದ್ಗೀತೆಯನ್ನು ನೋಡೋದಾದರೆ ಅರ್ಜುನ ವಿಷಾದ ಯೋಗ ಪೂರ್ವಪಕ್ಷ, ಅದಕ್ಕೆ ವಿರುದ್ಧವಾದದ್ದು ಯಾವುದು, ಸಿದ್ಧಾಂತ ಯಾವುದು ಅಂದರೆ ಉಳಿದ 17 ಅಧ್ಯಾಯ. ಹಾಗಾಗಿ ಯುದ್ಧ ಮಾಡಲಾರೆ ಅಂತ ಹೇಳಿದ್ದನ್ನು ಯುದ್ಧ ಮಾಡುತ್ತೇನೆ ಅಂತ ಅರ್ಜುನನ ಬಾಯಿನಲ್ಲಿ ಕೃಷ್ಣ ಹೇಳಿಸುವಾಗ ಕೊನೆಗೆ ಇಷ್ಟು ಅಂಶಗಳನ್ನು ಮಾತನಾಡಿ ಆಗ ಏನಾಯಿತು ಅದಕ್ಕೆ ಅರ್ಥ ಅಂತ ಅಂದರೆ ಈ ವಾದ ಅಲ್ಲ ಅಂತಲೇ ಆಗೋಯ್ತು. ಇದು ಪೂರ್ವಪಕ್ಷಕ್ಕೆ ಸೇರಿ ಹೋಯಿತು, ಇದು ಸಿದ್ಧಾಂತದ ಭಾಗಕ್ಕೆ ಸೇರಿಕೊಳ್ಳಿಲ್ಲ. ಭಗವದ್ಗೀತೆಯ ಸಿದ್ಧಾಂತ ಯಾವುದೋ ಅದಕ್ಕೆ ಈ ಭಾಗ ಒಪ್ಪಿಗೆ ಅಲ್ಲ. ಕೃಷ್ಣ ಆರಂಭ ಮಾಡುವಾಗಲೇ ಹೇಳ್ತಾನೆ ಇದಕ್ಕೆ ಉತ್ತರವಾಗಿ, ವೇದವಾದರತಾ ಪಾರ್ಥ ನಾಣ್ಯದಸ್ತೀತಿವಾದಿನಃ. ನೀನು ಆಡೋ ಮಾತೇನೋ ಚೆನ್ನಾಗಿದೆ, ಆದರೆ ವಾಸ್ತವ ಅಲ್ಲ ಈ ವಾದ ಅಂತಲೇ ಅವನು ಹೇಳ್ಕೊಂಡು ಹೋಗ್ತಾನೆ. ವೇದವಾದ ಅಂತಲೇ ಹೇಳ್ತಾನೆ. ಅಂದರೆ ವೇದವನ್ನು ಆಧಾರವಾಗಿಟ್ಕೊಂಡು ಪ್ರಮಾಣವಾಗಿಟ್ಟುಕೊಂಡು ಮಾತನಾಡೋದು. ಆದರೆ ಯಾವುದೋ ಒಂದು ವಾಕ್ಯವನ್ನು ಪ್ರಮಾಣವಾಗಿಟ್ಟುಕೊಂಡು ಮಾತನಾಡಿ ಇದು ಅಭಿಪ್ರಾಯ ಹೀಗೆ ಹೋಗಬೇಕು ಅಂತ ಹೇಳೋದನ್ನು ಕೃಷ್ಣ ವೇದವಾದ ಅಂತ ಕರೀತಾನೆ.
ಹಾಗೆ ಕರೆದು ಯಾವುದೋ ಒಂದು ಅಂಶವನ್ನು ಇಟ್ಟುಕೊಂಡು ಇದೇ ಸಿದ್ಧಾಂತ ಅಂತ ಹೇಳೋದಕ್ಕೆ ಹೊರಡೋದಲ್ಲ ಅಂತ ಮೊದಲಿಗೆ ಅರ್ಜುನನ ಎಲ್ಲ ಮಾತುಗಳನ್ನು ಕೃಷ್ಣ ನಿರಾಕರಿಸಿಯೇ ಮುಂದೆ ಹೋಗುತ್ತಾನೆ. ನೀನು ಹೇಳಿರೋ ಈ ವಿಷಯ ಸರಿ ಇದೆ ಆದರೆ ಅಂತ ಕೃಷ್ಣ ಹೋಗೋದಿಲ್ಲ. ನೀನು ಹೇಳಿರುವ ಯಾವ ವಿಷಯವೂ ಸಲ್ಲದು ಅಂತಲೇ ಅವನು ಮಾತಾಡ್ಕೊಂಡು ಹೋಗುತ್ತಾನೆ. ಹಾಗಿರುವಾಗ ವರ್ಣ ವ್ಯವಸ್ಥೆಯ ಕುರಿತಾದ ಚಿಂತನೆ ಬಹಳ ವ್ಯಾಪಕವಾದದ್ದು. ಇಷ್ಟು ಸುಲಭವಾಗಿ ಅದನ್ನು ಹೇಳಿ ಮುಗಿಸೋದಕ್ಕಾಗೋದಿಲ್ಲ. ಯಾಕೆಂದರೆ ಸಾವಿರಾರು ವರ್ಷಗಳಲ್ಲಿ ಹೇಗೆ ನಡೆದುಕೊಂಡು ಬಂದಿದೆ, ವರ್ಣ ವ್ಯವಸ್ಥೆ ಇದ್ದ ಕಾಲ, ವರ್ಣ ವ್ಯವಸ್ಥೆ ಇಲ್ಲದ ಕಾಲ, ವರ್ಣ ವ್ಯವಸ್ಥೆಯನ್ನು ಮೀರೋದಕ್ಕಾಗೋಲ್ಲ ಅಂತ ಕಟ್ಟುಪಾಡುಗಳಿದ್ದ ಕಾಲ, ವರ್ಣ ವ್ಯವಸ್ಥೆ ಇದೆ ಆದರೆ ಅದನ್ನು ದಾಟಬಹುದು ಅಂತ ಹೇಳ್ತಾ ಇದ್ದ ಕಾಲ, ಹಲವು ಕಾಲಗಳನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಅಷ್ಟು ಸುಲಭವಾಗಿ ವರ್ಣ ವ್ಯವಸ್ಥೆಯನ್ನು ಒಂದೇ ಮಾತಿನಲ್ಲಿ ನಿರಾಕರಿಸೋದಕ್ಕೂ ಸಾಧ್ಯ ಇಲ್ಲ. ಮತ್ತು ವರ್ಣ ವ್ಯವಸ್ಥೆ ಅನ್ನುವ ವಿಭಾಗ ಏನಿದೆ, ವಿಭಾಗ ಬೇರೆ, ತಾರತಮ್ಯ ಬೇರೆ ಅನ್ನುವ ಎರಡು ಅಂಶಗಳು ಕೂಡ ಕಾಣಿಸಿಕೊಳ್ಳುತ್ತೆ ಇತಿಹಾಸದಲ್ಲಿ. ಇತಿಹಾಸ ಮತ್ತು ಪುರಾಣಗಳನ್ನು ನೋಡಿದಾಗ ವರ್ಣ ವ್ಯವಸ್ಥೆ ಇತ್ತು, ತಾರತಮ್ಯದ ಭಾವ ಇರಲಿಲ್ಲ ಅನ್ನುವ ಕಾಲವೂ ಕಾಣ್ತೇವೆ. ವರ್ಣವೇ ಇಲ್ಲದ ಕಾಲವನ್ನು ಕೇಳ್ತೇವೆ. ಸೃಷ್ಟಿಯ ಆರಂಭದಲ್ಲಿ ಹಂಸ ಅನ್ನುವ ಒಂದೇ ಒಂದು ಜನಾಂಗ ಇತ್ತು, ಯಾವ ತಾರತಮ್ಯವೂ ಇದ್ದಿರಲಿಲ್ಲ. ಕ್ರಮೇಣ ಈ ವ್ಯವಸ್ಥೆಗಳು ಬಂತು ಅನ್ನುವ ಮಾತುಗಳು ಕೂಡ ನಮ್ಮ ಪುರಾಣಾದಿಗಳಲ್ಲಿ ಕಾಣಸಿಗುತ್ತವೆ. ಹಾಗಾಗಿ ಯಾವುದೋ ಒಂದು ಮಾತನ್ನು ಇಟ್ಟುಕೊಂಡು ಅಥವಾ 3-4 ಮಾತನ್ನು ಇಟ್ಕೊಂಡು, ಬೇಡ 100 ಮಾತನ್ನು ಇಟ್ಟುಕೊಂಡು ಅಥವಾ 1000 ಮಾತನ್ನು ಇಟ್ಟುಕೊಂಡು ಇದು ಹೀಗೆಯೇ ಇತ್ತು ಆ ಕಾಲದಲ್ಲಿ ಅಂತ ಹೇಳುವ ಸಾಧ್ಯತೆಗಳು ಇಲ್ಲವೇ ಇಲ್ಲ. ವರ್ಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಪ್ರಾಚೀನರ ಚಿಂತನೆ, ನಿಲುವು, ವ್ಯವಸ್ಥೆಯೇ ಬೇರೆ, ಮಧ್ಯಕಾಲದಲ್ಲಿ ಇದ್ದ ವ್ಯವಸ್ಥೆಯೇ ಬೇರೆ, ಇವತ್ತಿನ ಚಿಂತನೆಯೇ ಬೇರೆಯಾಗಿದೆ. ಹಾಗಾಗಿ ವರ್ಣ ವ್ಯವಸ್ಥೆಯ ಕುರಿತು ವ್ಯಾಪಕವಾಗಿ ಚಿಂತನೆ ಮಾಡಬೇಕಾದ್ದಿದೆ, ಮಾತನಾಡಬೇಕಾದದ್ದಿದೆ. ಪ್ರಸ್ತುತಕ್ಕೆ ಬಂದು ಮಾತಾಡೋದಾದರೆ ಭಗವದ್ಗೀತೆ ವರ್ಣವ್ಯವಸ್ಥೆಯ ಪ್ರತಿಪಾದಕವಾದ ಗ್ರಂಥವಾಗಿ ವರ್ಣವ್ಯವಸ್ಥೆಯನ್ನು ಸ್ಥಾಪಿಸೋದಕ್ಕೆ ಹೊರಟಿಲ್ಲ ಅನ್ನೋದು ಉತ್ತರ. ವರ್ಣವ್ಯವಸ್ಥೆ ಬಗ್ಗೆ ಬೇಕಷ್ಟು ಮಾತಾಡಲಿಕ್ಕಿದೆ, ಮುಂದೆ ಮಾತಾಡೋಣ ಯಾವಾಗ ಬೇಕಿದ್ರೂ ಅದನ್ನು. ಆದರೆ ಗೀತೆಯನ್ನು ಇಟ್ಟುಕೊಂಡು ನೋಡಿದಾಗ ಅರ್ಜುನನ ಈ ಮಾತನ್ನು ಇಟ್ಟುಕೊಂಡು ಭಗವದ್ಗೀತೆಯ ಆಶಯ, ಭಗವದ್ಗೀತೆಯ ಉದ್ದೇಶ ವರ್ಣವ್ಯವಸ್ಥೆಯನ್ನು ಸ್ಥಾಪಿಸುವುದು ಅಂತ ಹೇಳುವ ಮಾತಿದೆಯಲ್ಲ, ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆಗೂ ವರ್ಣವ್ಯವಸ್ಥೆಗೂ ಸಂಬಂಧ ಇಲ್ಲ. ಭಗವದ್ಗೀತೆಯಲ್ಲಿ ವರ್ಣವ್ಯವಸ್ಥೆಗೆ ಸಂಬಂಧ ಕೆಲವು ಮಾತುಗಳು ಬಂದಿವೆ, ಸಾಂದರ್ಭಿಕವಾದ ಮಾತುಗಳು, ಅದಕ್ಕೆ ಆ ಸಂದರ್ಭಕ್ಕನುಗುಣವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಮಹಿಳೆಯರ ಬಗ್ಗೆನೂ ಬರ್ತದೆ. ಈ ಯುದ್ಧದಿಂದಾಗಿ ಕುಟುಂಬಗಳ ನಾಶ ಆದರೆ, ಯೋಧರು ಸತ್ತು ಹೋದರೆ ಆ ಕುಟುಂಬದ ಮಹಿಳೆಯರು ನೈತಿಕವಾಗಿ ಅವರು ಹಾದಿ ತಪ್ಪುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಆತಂಕವನ್ನು ಇಲ್ಲಿ ಭಗವದ್ಗೀತೆಯಲ್ಲಿ ವ್ಯಕ್ತಪಡಿಸ್ತಾರೆ. ಅಂದರೆ ಮಹಿಳೆಯರ ಬಗ್ಗೆ ಎಂಥ ಕೀಳು ಮನಸ್ಥಿತಿ ಆಗಿನ ಕಾಲದಲ್ಲಿ ಇತ್ತು, ಅದನ್ನು ಭಗವದ್ಗೀತೆ ಮುಖಾಂತರ ಇಲ್ಲಿ ಹೇಳಲಾಗ್ತಿದೆ ಅನ್ನುವಂಥದ್ದು. ಅಂದರೆ ಹಾಗಾದರೆ ಪುರುಷರು ದಾರಿ ತಪ್ಪೋದಿಲ್ವಾ? ಮಹಿಳೆಯರ ಮೇಲೆ ಬಗ್ಗೆ ಮಾತ್ರ ನೀವು ಯಾಕೆ ನೈತಿಕ ಪೊಲೀಸ್ಗಿರಿ, ಇದನ್ನು ಭಗವದ್ಗೀತೆ ಹೇಳುತ್ತೆ ಅನ್ನುವಂಥದ್ದು ಒಂದು ವಾದ. ಮೊದಲನೇದು, ಭಗವದ್ಗೀತೆ ಅದು ಎಲ್ಲರಿಗೂ ಸಲ್ಲುವಂಥದ್ದು, ಎಲ್ಲ ಜೀವಗಳಿಗೆ, ಅದು ಮನುಷ್ಯರು ಮಾತ್ರ ಅಲ್ಲ, ಮನುಷ್ಯರನ್ನು ಮೀರಿಸಿದ ಜೀವಗಳಿಗೂ ಸಂಬಂಧಪಟ್ಟಿದ್ದು ಭಗವದ್ಗೀತೆ. ಇಡೀ ಭಗವದ್ಗೀತೆ ಅದು ಜೀವ ಮತ್ತು ಪರಮಾತ್ಮ, ಜೀವಾತ್ಮ ಮತ್ತು ಪರಮಾತ್ಮ ಇಬ್ಬರ ಭೇದ ಏನು, ಅದರ ಅಂಶಗಳೇನು, ಯಾವಾಗ ಜೀವಾತ್ಮನ ಸ್ಥಿತಿ, ಯಾವಾಗ ಪರಮಾತ್ಮನ ಸ್ಥಿತಿ, ಇಂಥ ಅಂಶಗಳನ್ನು ಮಾತಾಡ್ತಾ ಇದೆ. ಅದು ಈ ಯಾವುದೇ ಇಲ್ಲಿ ಕಾಣಸಿಗುವ ವಿಭಾಗಗಳನ್ನು ಮೀರಿದ್ದಿದೆ ಅಂತ ಹೇಳ್ತಾ ಇದೆ. ಈಗ ಭಗವದ್ಗೀತೆ ಅರ್ಜುನನ ವಿಷಾದ ಯೋಗದ ಪ್ರಶ್ನೆಗಳು ಬಂದ ಕೂಡಲೇ ಕೃಷ್ಣ ಆರಂಭ ಮಾಡುವ ಮುಂದಿನ ಅಧ್ಯಾಯ ಇದೆಯಲ್ಲ, 2ನೇ ಅಧ್ಯಾಯ ಇದೆಯಲ್ಲ, ಆ 2ನೇ ಅಧ್ಯಾಯವೇ ಅಲ್ಲಿಂದಲೇ ಆರಂಭ ಮಾಡಿಕೊಳ್ತಾ ಸಾವು ಅಂದ್ರೇನು, ಬದುಕು ಅಂದ್ರೇನು, ಇಲ್ಲಿ ವಿಭಾಗ ವಾಸ್ತವವಾಗಿ ಇದೆಯಾ, ಇದು ಏನು ಅಂತಲೇ ಹೇಳ್ತಾ ಹೋಗುವಾಗ ಲಿಂಗ ತಾರತಮ್ಯ, ಲಿಂಗ ಭೇದ, ತಾರತಮ್ಯ ಅನಂತರ ಲಿಂಗ ಭೇದವನ್ನಾಗಲಿ, ಜಾತಿ ಭೇದವನ್ನಾಗಲಿ, ಸಾಮರ್ಥ್ಯದ ಭೇದವನ್ನಾಗಲಿ, ಸಂಪತ್ತಿನ ಹಿನ್ನೆಲೆಯಲ್ಲಿ ಬರುವ ಭೇದವನ್ನಾಗಲಿ ಭಗವದ್ಗೀತೆ ಮೀರಿ ಮಾತಾಡುತ್ತೆ. ಅದು ಮೀರಿ ಮಾತಾಡುತ್ತೆ. ಇದು ಯಾವುದಕ್ಕೂ ಸಂಬಂಧಪಡದ ಇನ್ನೂ ಎತ್ತರದ ಸಿದ್ಧಾಂತವನ್ನೇ ಅದು ಸ್ಥಾಪನೆ ಮಾಡಿದೆ. ಹಾಗೆ ಮಾಡಿರುವಾಗ ಸ್ತ್ರೀಯರನ್ನು ಅದು ಇನ್ನೊಂದು ದೃಷ್ಟಿಯಿಂದ ನೋಡ್ತು ಅಂತ ಹೇಳೋದಕ್ಕೆ ಯಾವ ಆಧಾರವೂ ಸಿಗೋದಿಲ್ಲ ಅದರಲ್ಲಿ. ಯಾಕೆ? ಕೃಷ್ಣ ಮುಂದೆ ಅದನ್ನು ಪ್ರತ್ಯಕ್ಷವಾಗಿ, ಅಂದರೆ ಮುಕ್ತವಾಗಿಯೇ ಹೇಳ್ತಾನೆ ಅದನ್ನು, ಆ ಮಾತನ್ನು. ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಸ್ತೇಪಿ ಯಾಂತಿ ಪರಾಂಗತಿಂ.
ಈ ಮಾತು ಕೃಷ್ಣನ ಬಾಯಲ್ಲೇ ಬಂದಿದೆ, ಭಗವದ್ಗೀತೆಯಲ್ಲೇ ಬಂದಿರೋದು. ಓಕೆ. ಸ್ತ್ರೀಯರು, ವೈಶ್ಯರು, ಶೂದ್ರರು ಇವರು ಕೂಡ ಪರಗತಿಯನ್ನು ಹೊಂದುತ್ತಾರೆ. ಪರಗತಿಯನ್ನು ಅಂದರೆ ಇವರಿಗೂ ಮೋಕ್ಷ ಇದೆ, ಇವರಿಗೂ ಸದ್ಗತಿ ಇದೆ, ಇವರಿಗೂ ಸ್ವರ್ಗ ಮೊದಲಾದ ಪುಣ್ಯಲೋಕಗಳಿವೆ ಅಂತಲೇ ಕೃಷ್ಣ ನೇರವಾಗಿ ಹೇಳ್ತಾನೆ. ಅಂದರೆ ನೇರವಾಗಿ ಇವ್ರನ್ನ ಉಲ್ಲೇಖಿಸಿಯೇ ಹೇಳ್ತಾನೆ ಅನ್ನೋದರ ಅರ್ಥ ಏನು? ಈ ಭೇದಕ್ಕೆ ಅರ್ಥ ಇಲ್ಲ ಕೃಷ್ಣನ ಆಶಯದಲ್ಲಿ ಅಂತಲೇ ಅರ್ಥ. ಹಾಗಾಗಿ ಭಗವದ್ಗೀತೆ ಅಧ್ಯಾತ್ಮದ ಸಾಧನೆಗೆ ಸಂಬಂಧಪಟ್ಟಂತೆ ಸರ್ವರೂ ಸಮಾನರು ಅಂತಲೇ ಹೇಳ್ತಾ ಇದೆ. ಆತ್ಮ ಸಾಧನೆಗೆ ಸಂಬಂಧಪಟ್ಟಂತೆ ಯಾವ ಭೇದಗಳು ಲೆಕ್ಕಕ್ಕೆ ಬರೋದಿಲ್ಲ. ಮನುಷ್ಯನ, ಪ್ರಾಣಿಯ, ವೃಕ್ಷವ, ಇನ್ನೊಂದ ಅನ್ನುವ ಯಾವ ಭೇದಗಳು ಬರೋದಿಲ್ಲ ಅಂತ. ಹಾಗಿರುವಾಗ ಒಟ್ಟು ಭಗವದ್ಗೀತೆಯ ಆಶಯದಲ್ಲಿ ಅದಿಲ್ಲ. ಇನ್ನು ಈ ಮಾತನ್ನು ಇಟ್ಕೊಂಡು ಹೇಳೋದು ಅಂತಾದರೆ ಹಿಂದಿನ ಪ್ರಶ್ನೆಗೆ ಉತ್ತರಿಸುವಾಗ ಇದು ಅರ್ಜುನನ ಮಾತು, ಹೌದು, ವಿಷಾದ ಯೋಗದ ಮಾತು. ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ ಅಂತ. ಹಿಂದಿನ ಪ್ರಶ್ನೆಯನ್ನು ಉತ್ತರಿಸುವಾಗಲೇ ಒಂದು ಉತ್ತರ ನಾನು ಕೊಟ್ಟಿದ್ದೆ. ಏನು ಅಂದರೆ ಇದು ಪೂರ್ವ ಪಕ್ಷ, ಹೌದು, ಇದು ಅರ್ಜುನನ ಅಭಿಪ್ರಾಯ ಸರಿಯಲ್ಲ ಅಂತಲೇ ಕೃಷ್ಣ ಹೇಳ್ತಾ ಹೋಗಿರೋದು. ಹಾಗಾಗಿ ಇದಕ್ಕೆ ಬೆಲೆ ಇಲ್ಲ. ಓಕೆ. ಈ ವಾದಕ್ಕೆ ಬೆಲೆ ಇಲ್ಲ ಅಂದ್ರೆ ಅರ್ಥ ಏನು? ಈ ವಾದ ಭಗವದ್ಗೀತೆಯ ಸಿದ್ಧಾಂತ ಅಲ್ಲ. ಆದರೆ ಇದನ್ನೇ ಇಟ್ಕೊಂಡು ಮಾತಾಡಿದರೂ ಕೂಡ ಇಲ್ಲಿ ಸ್ತ್ರೀಯರು, ಆ ಯೋಧರು ಸತ್ತ ಮೇಲೆ ಸ್ತ್ರೀಯರು ಅನೈತಿಕ ಕ್ರಿಯೆಗಳಲ್ಲಿ ತೊಡಗುತ್ತಾರೆ ಅಂತ ಹೇಳ್ತಾ ಇದೆಯಾ ಈ ಮಾತು ಅಂದರೆ ಇದು ಅದನ್ನೂ ಹೇಳ್ತಾ ಇಲ್ಲ. ಅರ್ಜುನ ಏನು ಹೇಳ್ತಾ ಇದ್ದಾನೆ? ದೊಡ್ಡ ಪ್ರಮಾಣದಲ್ಲಿ ಯೋಧರು ಸತ್ತರೆ, ವೀರರು ಸತ್ತರೆ, ಅಲ್ಲಿ ಪುರುಷರ ಯುದ್ಧ ಮಾಡ್ತಾ ಇದ್ರು, ಮಹಿಳೆಯರು ಇರಲಿಲ್ಲ. ಯಾರೋ ಒಬ್ಬ ತಂದೆ ಇದ್ದಾನೆ, ಅಲ್ಲಿ ಒಬ್ಬ ಮಗ ಇದ್ದಾನೆ, ಒಬ್ಬ ಗಂಡ ಇದ್ದಾನೆ, ಒಬ್ಬ ಸಹೋದರ ಇದ್ದಾನೆ. ಈ ತರಹ ಎಲ್ಲ ಇವರು ಸತ್ತು ಹೋದಾಗ ಏನಾಗತ್ತೆ ಅಂತ ಹೇಳ್ತಾನೆ ಅರ್ಜುನ. ಏನಾಗತ್ತೆ ಅಂದರೆ ಏನಾಗಿದೆ ಅಂತ ನೋಡಬೇಕು. ಇತಿಹಾಸದಲ್ಲಿ ನೋಡೋಣ. ಇತಿಹಾಸದ ಯಾವುದೇ ಯುದ್ಧವನ್ನು ತೆಗೆದುಕೊಂಡ್ರು ಅಂದರೆ ಒಂದು 50% ಹೆಚ್ಚು ಯುದ್ಧಗಳಲ್ಲಿ ಒಂದು ರಾಜ್ಯದ ಮೇಲೆ ದಾಳಿ ಮಾಡಿ ಆ ರಾಜ್ಯವನ್ನು ವಶಪಡಿಸಿಕೊಂಡ ಮೇಲೆ ಶತ್ರು ಸೈನಿಕರು ಏನು ಮಾಡಿದ್ರು ರಾಜಧಾನಿಯಲ್ಲಿ ಅಂತ ಬರುತ್ತಲ್ಲ, ಏನು ಬರುತ್ತೆ? ಅಲ್ಲಿಯ ಸಂಪತ್ತನ್ನು ಕೊಳ್ಳೆ ಹೊಡೆದರು ಮತ್ತು ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡಿದರು ಅಂತಲೇ ಅಲ್ವಾ ಇತಿಹಾಸ ಹೇಳ್ತಾ ಇರೋದು. ಭಾರತಕ್ಕೆ ಹೊರಗಡೆಯಿಂದ ಬಂದು ದಾಳಿ ಮಾಡಿದವರು ಇದನ್ನೇ ಮಾಡಿದ್ದಾರೆ. ಭಾರತದ ಹಲವು ದುಷ್ಟರಾಜರುಗಳ ಸೇನೆ ಕೂಡ ಇದನ್ನೇ ಮಾಡಿದೆ ಅನ್ನೋದನ್ನು ಇತಿಹಾಸ ಉಲ್ಲೇಖಿಸುತ್ತೆ. ನಾವು ಕಂಡ ಸತ್ಯ ಇದು. ಓಕೆ. ಇವತ್ತೂ ಕೂಡ ಇಂಥದ್ದೊಂದು ನಡೆದರೆ ಅಂದರೆ ಒಂದು ಯಾವುದೋ ಎರಡು ಗುಂಪಿನ ನಡುವೆ ಒಂದು ಗಲಾಟೆ ನಡೆದರೆ, ಹೊಡೆದಾಟ ನಡೆದರೆ ನಂತರ ಏನು ಮಾಡ್ತಾರೆ ಇವರು ಅಂದರೆ ಮನೆಗಳಿಗೆ ನುಗ್ಗೋದು, ಯಾರು ಸೋತಿದಾರೋ ಸತ್ತಿದಾರೋ ಅವರ ಸ್ತ್ರೀಯರ ಮೇಲೆ ಇವರು ಅತ್ಯಾಚಾರದಂಥ ಪ್ರಕರಣ ಮಾಡೋದು ಇವತ್ತೂ ಕಾಣ್ತಾ ಇರುವ ಸತ್ಯ. ವರ್ತಮಾನದ ಸತ್ಯವೂ ಹೌದು, ಇತಿಹಾಸದ ಸತ್ಯವೂ ಹೌದು. ಅರ್ಜುನ ಹೇಳ್ತಾ ಇರೋದು ಇದನ್ನು. ದೊಡ್ಡ ಪ್ರಮಾಣದಲ್ಲಿ ಈ ತರಹ ಸಾವು ನೋವುಗಳಾದರೆ ಉಳಿದವರು ಆ ಸ್ತ್ರೀಯರನ್ನು ಹಾಳು ಮಾಡ್ತಾರೆ ಎನ್ನುವ ಅರ್ಥದಲ್ಲಿ ಹೇಳ್ತಾ ಇರೋದು. ಹಾಳು ಮಾಡ್ತಾರೆ ಅಂತ, ಸ್ತ್ರೀಯರು ಅನೈತಿಕತೆಗೆ ಇಳಿತಾರೆ ಅಂತ ಅಲ್ಲ. ಮಹಾಭಾರತದಲ್ಲೇ ಯುದ್ಧಕ್ಕೆ ಈ ಘಟನೆಗೆ ಸಾಕ್ಷಿ ಸಿಗತ್ತೆ. ಈಗ ಯಾದವರು ಪರಸ್ಪರ ಹೊಡೆದಾಡಿಕೊಂಡು ಸಾಯ್ತಾರೆ. ಕೊನೆ ಹಂತದಲ್ಲಿ ಅರ್ಜುನ ಹೋಗ್ತಾನೆ, ಯಾದವ ಸ್ತ್ರೀಯರು ಅಲ್ಲಿರುವ ಎಲ್ಲ ಸ್ತ್ರೀಯರನ್ನು ಕರ್ಕೊಂಡು ಆಸ್ತಿನಪುರಕ್ಕೆ ಬರುವಾಗ ಹಲವು ದರೋಡೆಕೋರರು ಬಂದು ಅಲ್ಲಿದ್ದ ಕೆಲವರು ಸ್ತ್ರೀಯರನ್ನು ಅಪಹರಿಸಿಕೊಂಡು ಹೋದರು ಅಂತ ಮಹಾಭಾರತವೂ ಹೇಳುತ್ತೆ, ಭಾಗವತವೂ ಹೇಳುತ್ತೆ. ಅಂದರೆ ಆ ತರಹ ಯಾರು ಕಾಯಬೇಕೋ ಅಂತಹ ಯೋಧರ ಮರಣದ ಅನಂತರ ಇಂಥದ್ದು ನಡೆಯತ್ತೆ ಅಂತ ಅರ್ಜುನ ಹೇಳ್ತಾ ಇರೋದು. ಇಂಥದ್ದು ನಡೀಬೋದು ಅಂತ. ಹಾಗಂತ ಕುರುಕ್ಷೇತ್ರ ಯುದ್ಧದ ಅನಂತರ ಇದು ನಡೆದಿಲ್ಲ. ಆದರೆ ಒಂದು ಮಹಾಯುದ್ಧ ನಡೆದು ದೊಡ್ಡ ಸಾವು ನೋವುಗಳಾದಾಗ ಇದು ಸಂಭವ ಅಂತ ಹೇಳ್ತಾ ಇರೋದೇ ಹೊರತು ಇದಾಗಿಬಿಟ್ರೆ ಸ್ತ್ರೀಯರೆಲ್ಲ ಏನೋ ದಾರಿ ತಪ್ಪುತ್ತಾರೆ ಅಂತಲ್ಲ. ದುಷ್ಟ ಪುರುಷರು ಸ್ತ್ರೀಯರನ್ನು ಹೀಗೆ ದುರ್ಬಳಕೆ ಮಾಡ್ಕೊಳ್ತಾರೆ, ಅವರ ಮೇಲೆ ಈ ಥರ ಆಕ್ರಮಣಗಳನ್ನು ಮಾಡ್ತಾರೆ ಅಂತ ಅವನು ಹೇಳ್ತಾ ಇರೋದು. ಇದರ ಅರ್ಥ ಸ್ತ್ರೀಯರು ಇನ್ನೊಂದು ಪ್ರಶ್ನೆನೂ ಎತ್ಬೋದು ಅದಕ್ಕೆ. ಸ್ತ್ರೀಯರಿಗೆ ಸಾಮರ್ಥ್ಯ ಇಲ್ವಾ, ಸ್ತ್ರೀಯರು ದುರ್ಬಲರು ಅಂತ ಹೇಳ್ತಾ ಇದ್ದೀರಾ ಅಂದರೆ ಸ್ತ್ರೀಯರು ದುರ್ಬಲರು ಅಂತ ಅಲ್ಲ, ಆದರೆ ಸಬಲರು ಅಂತ ಆದ ಕಾಲದಲ್ಲೂ ಇದರಿಂದ ಹೊರಗೆ ಬಂದಿಲ್ವಲ್ಲ ನಮ್ಮ ಸಮಾಜ. ಸ್ತ್ರೀಯರು ಸಬಲರಾದ ಇವತ್ತು ಕೂಡ ರಾತ್ರಿ 12 ಗಂಟೆಗೆ ಒಬ್ಬ ಮಹಿಳೆ ಏಕಾಂಗಿಯಾಗಿ ರಾತ್ರಿ ಓಡಾಡಬಹುದು ಅಂತ ಒಂದು ಸಮಾಜವನ್ನು ಸೃಷ್ಟಿಯೇ ಮಾಡ್ಕೊಂಡಿಲ್ವಲ್ಲ ನಾವು. ಇವತ್ತು ನಡೀತಾ ಇದೆಯಲ್ಲ ಅದು. ಇವತ್ತು ಎಷ್ಟು ನಡೀತಾ ಇದೆ, ಮೊದಲಿಗಿಂತ ಹೆಚ್ಚು ಅನ್ನೋ ಥರ ನಡೀತಾ ಇದೆಯಲ್ಲ. ಹಾಗಿರುವಾಗ ಅಂತಹ ಒಂದು ಅರ್ಜುನನಿಗೆ ಅಂತಹ ಒಂದು ಸಾಮಾಜಿಕ ದುಷ್ಪರಿಣಾಮ ಯುದ್ಧದಲ್ಲಿ ಕಾಣಿಸ್ತು. ಹಾಗಾಗಿ ಇದರಲ್ಲಿ ಸ್ತ್ರೀಯರ ಕುರಿತಾದ ಸದ್ಭಾವ ಅರ್ಜುನನಲ್ಲಿದೆಯೇ ಹೊರತು ಸ್ತ್ರೀಯರನ್ನು ಕನಿಷ್ಠ ಅಂತ ನೋಡುವಂತಹ ಭಾವ ಅವನಲ್ಲಿಲ್ಲ.